ನನ್ನೊಂದು ವಾರದಿಂದ ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಕುಂಭಮೇಳ ಪ್ರಾರಂಭ ಆಗುತ್ತೆ. ಸುಮಾರು ಸಾವಿರಾರು ಎಕರೆಗಳಲ್ಲಿ ನಡೆಯುತ್ತೆ. ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮದು 0.01% ಸಾವಿರಾರು ಎಕರೆಗಳಿರುತ್ತೆ. ಸ್ವಾಮೀಜಿಸ್ತು ಅಖಾಡಗಳಿರುತ್ತೆ ಮತ್ತು ಸುಮಾರು 40-45 ದಿವಸ ನಿರಂತರ ಪ್ರವಚನಗಳು, ದಾಸೋಹ ಇತ್ಯಾದಿ ಕಾರ್ಯಕ್ರಮಗಳಿರುತ್ತೆ. ಅದರಿಂದಲೇ ಪ್ರೇರಣೆಯಾಗಿ ತಿರುಚಿ ಸ್ವಾಮಿಯವರು ನಮ್ಮ ಸಂಬಂಧ ಶಿವಪುರ ಸ್ವಾಮಿಯವರನ್ನ ಸೇರಿ ಇದನ್ನು ಆರಂಭಿಸಿರ್ತಕ್ಕಂತಹದ್ದು. ಅವರ ಆಶಯದಂತೆ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಈ ವರ್ಷ ಮಧ್ಯೆ ಒಂದು ಗ್ಯಾಪ್ ಆಗೋದ್ರಿಂದ ಜನರು ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ನಿರೀಕ್ಷೆ ಇರುತ್ತೆ. ಒಂದು ಬೇಕಾದಂಥ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು, ಎರಡನೇದು ಆ ಸಂದರ್ಭದಲ್ಲಿ ಎಲ್ಲ ಶಿಸ್ತಿನಿಂದ ಕಾರ್ಯಕ್ರಮಗಳು ನಡೆಯುವಂಥ ರೀತಿ ನೋಡ್ಕೊಳ್ಳೋದು. ನಂತರ ನಮ್ಮ ಜಿಲ್ಲೆಯಲ್ಲಿ ಹೇಳಿದಾಗೆ ಅಲ್ಲಿ ಶಾಶ್ವತವಾಗಿ ಆಗಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಅದು ಮೊದಲಿನ ಚರ್ಚೆ ಆಗ್ತಾನೆ ಇದೆ. ಈಗ ಮೊದಲು ಇದ್ದದಕ್ಕೂ 99ಕ್ಕೂ ಸುಮಾರು ಬದಲಾವಣೆ ಆಗಿದೆ. ಅಭಿವೃದ್ಧಿ ಕೆಲಸಗಳಾಗಿದೆ. ಸಾಮಾನ್ಯ ಅಭಿವೃದ್ಧಿ ಕೆಲಸಗಳಾಗಿ ನಿಧಾನವಾಗಿ ನಡೀತಿದ್ದು ಸಾಂಘಿಕ ನಡೀತಾ ಇರುತ್ತೆ. ಈಗ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಹದೇವಪ್ಪನವರ ಆಸಕ್ತಿ ವಹಿಸಿ ನದಿಯಲ್ಲಿ ಕಾವೇರಿ ನದಿ ಸುತ್ತ ಒಂದು ಮಾಡಿರೋದಿರ್ಬೋದು, ವಾಕಿಂಗ್ ಮಾಡಿರೋದು, ಎಲ್ಲ ಮಾಡಿರೋದು ಕೂಡ ತುಂಬ ಶಿಸ್ತಿನಿಂದ ಮಾಡಿದ್ದಾರೆ. ಅದು ಮುಂದುವರಿಸಲಿಕ್ಕೆ ಅವರು ಪತ್ರಗಳನ್ನು ಮಾತನಾಡಿ ಚರ್ಚಿಸ್ಬೋದಾಗಿದೆ. ಅದನ್ನೆಲ್ಲ ಅಧಿಕಾರಿಗಳಿಂದ ನಾನು ಜಿಲ್ಲಾಧಿಕಾರಿಗಳು ಎಸ್ಪಿಯವರಿಂದಾಗಿ ಮನೆಗೆ ಬರುತ್ತೆ. ಅದು ಜಿಲ್ಲಾಧಿಕಾರಿಗಳು ಈಗ ಶಿಕ್ಷಕರಾಗಿರ್ತಾರೆ. ಅದರ ಎಸ್ಪಿಯವರ ರಕ್ಷಣೆ ಅವರು ಬರ್ತದೆ. ಇದನ್ನೆಲ್ಲ ಕೆಲಸಗಳು ಶುರು ಆಗಬೇಕಾಗುತ್ತೆ. ಇವೆಲ್ಲ ಅದನ್ನು ನೋಡಿ ಸಾರ್ವಜನಿಕರ ದೃಷ್ಟಿಯಿಂದ ಕಾರ್ಯಕ್ರಮ ಯಶಸ್ವಿ ನಡೀಬೇಕು. ಬಂದಂತರ ಯಾರಿಗೂ ಕೂಡ ನಾವು ಇಂಥದ್ದು ಸೌಲಭ್ಯಗಳು ಇಲ್ಲ ಅನ್ನೋ ಒಗ್ಗಟ್ಟಾಗಿ ಮಹಿಳೆಗಳಿರ್ಬೋದು, ಸಾರ್ವಜನಿಕರು, ಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಒಟ್ಟಾಗಿ ಮಾಡುವಂತಹ ಕಾರ್ಯಕ್ರಮ ಇದು. ಅದರಿಂದ ಎರಡೂ ಬಂದಿರೋದ್ರಿಂದ ಆ ಬಗ್ಗೆ ಕೂಡಲೇ ಗಮನ ಹರಿಸಿ ಈಗಲಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅವರೆಲ್ಲ ಮಾರ್ಗದರ್ಶನ ಮಾಡೋದಿದ್ದಾರೆ. ಮತ್ತು ಇನ್ನೊಂದು ಮೊದಲ ವಾರದಲ್ಲಿ 8 ದಿವಸದಲ್ಲಿ ಸಚಿವರ ಸಮಯವನ್ನು ನೋಡಿ ಪೂಜೆರೆಲ್ಲರೂ ಕೂಡ ಒಂದು ಸಭೆ ಮಾಡೋದು ಕೂಡ ಆಗಿದೆ. ಎಲ್ಲರ ಸಹಾಯ ಸಹಕಾರ ಇರಬೇಕು ಅಂತ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರೋದು ಸಂತೋಷ ಆಗಿದೆ. ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸೋಣ ಅಂತೇಳಿ